ಎಲ್ಲರಿಗೂ ನಮಸ್ಕಾರ. ನಮ್ಮ ಅಧ್ಯಕ್ಷರು ಸ್ವಲ್ಪ ಮೃದು ಸ್ವಭಾವದವರು. ಅವರು ಸ್ವಲ್ಪ ಒಳ್ಳೆ ಮಾತುಗಳು ಮಾತಾಡ್ತಾರೆ. ಅವ್ರಿಗೆ ಜೋರಾಗಿ ಮಾತಾಡೋದು ಬರಲ್ಲ. ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರನ್ನ ಅವ್ರನ್ನ ಮನವಿ ಮಾಡ್ತೀವಿ ಅಂತ ಹೇಳ್ತಾರೆ. ಅಂಥವ್ರಿಗೆ ಉಗಿದು ಉಪ್ಪಾಕಿ ಹೇಳಬೇಕು, ಮನವಿ ಮಾಡಬಾರ್ದು. ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಕನ್ನಡ ಭಾಷೆಗೆ ಅವಮಾನ ಮಾಡುವಂಥ ವ್ಯಕ್ತಿನ ಓಲೈಸ್ಬೇಕು ಅಂತ ಹೇಳ್ತಾರ. ಇದನ್ನ ಒಂದ್ಸಲ ಯೋಚನೆ ಮಾಡ್ಬೇಕು. ನಾವು ಕನ್ನಡಿಗರು ಕೂಡ ಎಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ, ಎಂಥ ವ್ಯಕ್ತಿಗಳನ್ನ ಆರಿಸ್ಕೊಂಡಿದ್ದೀವಿ ಅಂತ ಕೂಡ ನಾವು ಮಾತಾಡ್ಬೇಕಾಗುತ್ತೆ. ಈ ದಿನ ಮೇರು ನಟ ಅವ್ರನ್ನ ಇಡೀ ಭಾರತದಾದ್ಯಂತ ಜನ ಏನ್ ಅಂದ್ಕೊಂಡಿದ್ರು, ಪಾನ್ ಇಂಡಿಯಾ ಸ್ಟಾರ್ ಅಂತ ಹೇಳಿದ್ರು. ಇವರೆಲ್ಲ ಈಗ ಪಾನ್ ಇಂಡಿಯಾ ಬರ್ತಾ ಇದೆ. ಮೊದಲು ಅವರ ಚಲನಚಿತ್ರಗಳು, ಹಳೆ ಚಲನಚಿತ್ರಗಳೆಲ್ಲನೂ ಸುಮಾರು 20-25 ವರ್ಷಕ್ಕಿಂತ ಮುಂಚೆನೇನೆ ಕಮಲ್ ಹಾಸನ್ ಅವರ ಚಿತ್ರ ಇಡೀ ಭಾರತ ದೇಶಾದ್ಯಂತ ನೋಡ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಅವ್ರಿಗಿರುವಂತಹ ಒಂದು ಜನ ಬೆಂಬಲವನ್ನ ಅವರು ಸ್ವಲ್ಪ ತುಚ್ಛವಾಗಿ ಕಾಣಿ ಇವತ್ತು ನಮ್ಮ ಕನ್ನಡಿಗರ ವಿರುದ್ಧವಾಗಿ ಒಂದು ಹೇಳಿಕೆ ಕೊಡ್ತಾರೆ. ಏನು, ತಮಿಳು ಭಾಷೆಯಿಂದ ಹುಟ್ಟಿದಂತ ಭಾಷೆ ಅದು ನಮ್ಮ ಕನ್ನಡದ ನಟ ಶಿವರಾಜ್ ಕುಮಾರ್ ಅವ್ರನ್ನ ಮುಂದೆ ಇಟ್ಕೊಂಡು ತಮಿಳಿನಿಂದ ಹುಟ್ಟಿದಂತ ಭಾಷೆ ಕನ್ನಡ ಅಂತೇಳಿ ಹೇಳಿಕೆ ಕೊಡ್ತಾರೆ. ಸ್ವಾಮಿ, ನಿಮ್ಗೆ ಚರಿತ್ರೆ ಗೊತ್ತಾ? ನಿಮ್ಮ ತಮಿಳು ಭಾಷೆಗೆ ಎಷ್ಟು ವರ್ಷ ಇದೆ? ನಿಮ್ಮ ಲಿಪಿ ಎಲ್ಲಿಂದ ಬಂತು? ನಿಮ್ಮ ಮೂಲ ಯಾವುದು? ನಿಮಗ್ ಗೊತ್ತಿಲ್ಲ. ಏನೋ ಒಂದು ಮಾತಾಡ್ಬೇಕು, ಮಾತಾಡ್ಬಿಡ್ತೀರಾ. ಓಲೈಕೆ ಅನ್ನೋದನ್ನ ನೀವು ಒಬ್ಬ ಚಿತ್ರನಟರಾಗಿ ನಿಮ್ಮ ಕೆಲಸ ಸಿನಿಮಾ ಬಗ್ಗೆ ಮಾತಾಡ್ಕೊಂಡು ಹೋಗ್ಬೇಕಾಗಿತ್ತು. ಭಾಷೆಗಳ ಮಧ್ಯೆ ಚಿಚ್ಚು ಹಿಡುವಂತ ಒಂದು ಕೆಲಸ ನಿಮ್ಗೆ ಬೇಕಾಗಿರ್ಲಿಲ್ಲ. 2500 ವರ್ಷ ಇತಿಹಾಸ ಇರುವಂತಹ ಕನ್ನಡ ಭಾಷೆಯಲ್ಲಿ, 1000 ವರ್ಷ ಇತಿಹಾಸ ಇರುವಂತಹ ತಮಿಳು ಭಾಷೆಯಲ್ಲಿ, ಮತ್ತೆ ದ್ರಾವಿಡ ಭಾಷೆಯಿಂದ ಹುಟ್ಕೊಂಡಂತಹ 2ನೇ ಭಾಷೆ ಕನ್ನಡ, 7ನೇ ಭಾಷೆ ತಮಿಳು. ಇದು ನಿಮಗ್ ಗೊತ್ತಾ? ನಿಮಗ್ ಗೊತ್ತಿಲ್ಲ ಅಂತಂದ್ರೆ ನಿಮ್ ಜೋಬಲ್ಲಿ ಒಂದು ನೋಟ್ ಇರುತ್ತೆ, ಯಾವುದೇ ಆಗಿರ್ಲಿ. ಈಗಿನ ಕಾಲದ್ದಲ್ಲ, ನೀವು ಯಾವುದೇ 100 ರೂಪಾಯಿ ನೋಟ್ ತಗೊಳ್ಳಿ, 20 ರೂಪಾಯಿ ನೋಟ್ ತಗೊಳ್ಳಿ, 500 ರೂಪಾಯಿ ನೋಟ್ ತಗೊಳ್ಳಿ, ಒಂದ್ಸಲಿ ನೀವು ಪರಿಶೀಲನೆ ಮಾಡ್ಬೇಕು. ಇಲ್ಲಿ ಈ ಕಡೆ ಈ ಭಾಗದಲ್ಲಿ ಇರುತ್ತೆ, ನಮ್ಮ ಕನ್ನಡಕ್ಕೆ ಯಾವ ಸ್ಥಾನ ಇದೆ, ನಿಮ್ ತಮಿಳಿಗೆ ಯಾವ ಸ್ಥಾನ ಇದೆ ಅನ್ನೋದನ್ನ ಒಂದ್ಸಲಿ ಯೋಚನೆ ಮಾಡಿ. ಒಬ್ಬ ಹೆಣ್ಣು ಮಗಳು ಹೇಳ್ತಾಳೆ, ಇದನ್ನೆಲ್ಲ ಪರಿಶೀಲನೆ ಮಾಡಿ. ನಿಮಗೆ ಒಬ್ಬ ಮೇರು ನಟ, ನೀವು ಪಾನ್ ಇಂಡಿಯಾ ಸ್ಟಾರ್ ಅಂತ ಹೇಳ್ಕೊಂತೀರ, ನಿಮ್ಮಷ್ಟು ನೀವೇ ಸ್ವಯಂ ಘೋಷಣೆ ಮಾಡ್ಕೊಂಡು. ಇದ್ರ ಬಗ್ಗೆ ನಿಮಗೆ ಒಂಚೂರು ನಿಮಗೆ ಇದು ಬೇಡವಾ, ಜ್ಞಾನ ಬೇಡವಾ ಅನ್ನೋದನ್ನ ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ತಂಡ, ನಮ್ಮ ತಾಲೂಕು ಅಧ್ಯಕ್ಷ ಹರೀಶ್ ಗೌಡ್ರ ನೇತೃತ್ವದಲ್ಲಿ ನಾವು ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಆ ಒಂದು ಚಲನಚಿತ್ರವನ್ನ ತಗ್ ಲೈಫ್ ಅನ್ನೋ ಒಂದು ಚಿತ್ರವನ್ನ ಬಿಡುಗಡೆ ಮಾಡಬಾರ್ದು ಅಂತ ಹೇಳಿ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ರಾಜ್ಯಾದ್ಯಂತ ಈಗ ನಾವು ಮನವಿ, ಪೊಲೀಸ್ ಠಾಣೆ ಮತ್ತು ತಾಲೂಕು ಅಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟಿದ್ದೀವಿ. ಒಂದು ವೇಳೆ ಅವರು ಬಿಡುಗಡೆ ಮಾಡಿದ್ದೇ ಆದಲ್ಲಿ ಕನ್ನಡ ಪರ ಸಂಘಟನೆಗಳು ಅದರ ವಿರುದ್ಧವಾಗಿ ಹೋರಾಟ ಮಾಡಿ ಆ ಒಂದು ಚಿತ್ರಮಂದಿರದ ಮೇಲೆ ದಾಳಿ ಮಾಡಿ ಅದನ್ನ ನಿಲ್ಲಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತೇಳಿ ನಾವು ಮನವಿ ಮಾಡಿದ್ದೀವಿ. ಅಧಿಕಾರಿಗಳು ಅದ್ರ ಬಗ್ಗೆ ಕ್ರಮ ತಗೋಬೇಕು. ಇಲ್ಲದಿದ್ದಲ್ಲಿ ನಮ್ಮ ಏನು ಒಂದು ಹೋರಾಟಕ್ಕೆ ಅವರು ಅನುವು ಮಾಡ್ಕೊಡಂಗಾಗುತ್ತೆ. ಆದ್ರಿಂದ ಇದನ್ನ ಯಾವುದೇ ಕಾರಣಕ್ಕೂ ಅನುವು ಮಾಡ್ಕೊಡ್ಬೇಡಿ. ಕಮಲ್ ಹಾಸನ್ ರವರ ಕ್ಷಮೆ ಕೇಳೋವರೆಗೂ ಅವಕಾಶ ಮಾಡ್ಕೊಡ್ಬಾರ್ದು ಅಂತೇಳಿ ಈ ಮೂಲಕ ಹೇಳ್ತಾ ಇದೀವಿ. ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾರೆ. ನಮ್ಮ ಶಿವಣ್ಣ ಅವರು ಅಲ್ಲಿ ಮುಂದೆ ಲೈನಲ್ಲೇ ಕೂತಿರ್ತಾರೆ, ಅವ್ರು ನಗ್ತಾ ಇರ್ತಾರೆ. ಏನು ಅವ್ರು ಹೇಳ್ಬೇಕಾದ್ರೆ, ಈ ಒಂದು ಹೇಳಿಕೆ ಕೊಡ್ಬೇಕಾದ್ರೆ ಶಿವಣ್ಣ ಅವ್ರು ನಗ್ತಾ ಇರ್ತಾರೆ. ಅವ್ರು ಯಾಕೆ ನಗ್ತಾ ಇದಾರೆ ಅಂತ ಕೂಡ ನಮ್ಗೆ ಇದುವರೆಗೂ ಅರ್ಥ ಆಗಿಲ್ಲ. ನಾನು ಶಿವಣ್ಣನ ದೊಡ್ಡ ಅಭಿಮಾನಿ, ಬಟ್ ಆದ್ರೂ ಭಾಷೆ ವಿಷಯ ಬಂದ್ರೆ ನಮ್ಮ ಅಭಿಮಾನಿನೂ ನೋಡಲ್ಲ, ಅವೆಲ್ಲ ಏನು ಇರಲ್ಲ. ಶಿವಣ್ಣ ಕೂಡ ನೋಡ್ಕೊಂಡು ನಗ್ತಾ ಇರ್ತಾರೆ. ಇದೆಲ್ಲ ವಿಪರ್ಯಾಸ, ನಮ್ಮ ಕನ್ನಡಿಗರ ದುರ್ದೈವ ಅಂತೇಳಿ ಈ ಮೂಲಕ ನಾವು ಹೇಳ್ತೀವಿ. ಅವರು ತಪ್ಪು ಮಾಡಿಲ್ಲ ಅಂತ ಅವರಷ್ಟಿಗೆ ಅವ್ರು ಹೇಳ್ಬೋದು. ಆದ್ರೆ ಇತ್ತೀಚೆಗೆ ಒಬ್ಬ ಬಾಹುಬಲಿ ಸತ್ಯರಾಜ್ ಅನ್ನೋ ಒಬ್ಬ ನಟನು ಕನ್ನಡದ ಬಗ್ಗೆ ಮಾತಾಡಿದ್ದ, ಕನ್ನಡಿಗರ ಬಗ್ಗೆ ಕ್ಷಮೆ ಕೇಳ್ಬಿಟ್ಟು ಆಮೇಲೆ ಚಲನಚಿತ್ರ ರಿಲೀಸ್ ಆಯ್ತು. ಅದೇ ರೀತಿ ಸೋನು ನಿಗಮ್ ಅಂತ, ಇವ್ರಿಗೆಲ್ಲ ಎಲ್ಲಿಂದ ಜ್ಞಾನ ಬರುತ್ತೋ ಏನೋ, ಕನ್ನಡಿಗರ ಬಗ್ಗೆನೇ ಮಾತಾಡ್ತಾರೆ, ಬೇರೆ ಯಾವ ಭಾಷೆ ಬಗ್ಗೆನೂ ಮಾತಾಡಲ್ಲ. ಯಾಕಂದ್ರೆ ನಮ್ಮ ಕನ್ನಡಿಗರು ಎಲ್ಲಾ ಭಾಷೆಗಳನ್ನ ಪ್ರೀತಿ ಮಾಡ್ತಾರೆ, ಎಲ್ಲಾ ಒಂದು ಪ್ರಾಂತ್ಯದ ಜನನ ಪ್ರೀತಿ ಮಾಡ್ತಾರೆ. ಯಾರು ಬಂದ್ರೂ ತನ್ನ ಒಡಲಲ್ಲಿ ಇಟ್ಕೊಂತೀವಿ ನಾವು ಕನ್ನಡಿಗರು. ಇದನ್ನ ಅವರು ನಮ್ಮ ಏನು ವೀಕ್ ಪಾಯಿಂಟ್ ಅಂತೇಳಿ ಅವ್ರು ತಿಳ್ಕೊಂಡ್ಬಿಟ್ಟಿರೋದು. ಕನ್ನಡಿಗರು ಕೆರಳಿದ್ರೆ ಬೆಳಗಾವಿಯಲ್ಲಿ MES ನ ಪ್ರಭಾಕರ್ ಮೋರೆಗೆ ನಮ್ಮ ಪ್ರವೀಣ್ ಶೆಟ್ಟರ್ ಮಾಡಿದಂತ ಗತಿ. ನಮ್ಮ ಇತ್ತೀಚೆಗೆ ನಮ್ಮ ಕಮಲ್ ಹಾಸನ್ ರವರು ಕೂಡ ಬಂದಿದ್ರು ಬೆಂಗಳೂರಿಗೆ.
ಒಂದು ಪ್ರೀ ರಿಲೀಸ್ ಇವೆಂಟ್ ಏನೋ ಹೇಳಿ ಮಾಡ್ಬೇಕು ಅಂತ ಹೇಳಿ ಬಂದಿದ್ರು. ನಮ್ಮ ಪ್ರವೀಣ್ ಶೆಟ್ಟರ ಆಗಮನವನ್ನ ಮನಗಂಡು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಕಾರ್ಯಕ್ರಮ ಮಾಡ್ದಿರನ ವಾಪಸ್ ಹೋಗಿದ್ದಾರೆ. ಆವತ್ತೇನ ನಾವು ಒಂದು 5 ನಿಮಿಷ ಇದ್ರೆ ಕಮಲಾಸನ ಕನ್ನಡಿಗರು ಏನು ಅಂತ ತೋರಿಸ್ಕೊಡ್ತಾ ಇದ್ದಾರೆ ನಮ್ಮ ಪ್ರವೀಣ್ ಶೆಟ್ಟರು. ಆದ್ರಿಂದ ದಯವಿಟ್ಟು ಕ್ಷಮೆ ಕೇಳೋವರೆಗೂ ಅವ್ರ ಚಲನಚಿತ್ರವನ್ನ ಬಿಡುಗಡೆ ಮಾಡಕ್ ಅವಕಾಶ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.